ಸ್ವಗತ ಕೇಳುಗರಿಗೆ ಸ್ವಾಗತ. ನಿಮ್ಮೊಂದಿಗೆ ರಾಜೀವ ಗೌಡ, ರಿಟೈರ್ಡ್ ಆಡಿಟ್ ಆಫೀಸರ್, ರಾಜ್ಯ ಲೆಕ್ಕಪತ್ರ ಮತ್ತು ಲೆಕ್ಕ ಪರಿಶೋಧನಾ ಇಲಾಖೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ವಿಟ್ಲದ ನಿವಾಸಿ. ಸಮಾಜದಲ್ಲಿ ಕೆಲವು ಘಟನೆಗಳನ್ನು ನಾನು ಕಂಡ ಹಾಗೆ ಮತ್ತು ಅನುಭವದಿಂದ ಕಂಡುಕೊಂಡಂತಹ ಈ ನನ್ನ ಭಾವನೆಗಳನ್ನು ಮತ್ತು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನಾನು ಮಂಡಿಸುವ ವಿಷಯವನ್ನು ಪರಿಶೀಲಿಸಿ ತಪ್ಪು ಒಪ್ಪುಗಳನ್ನು ತಮ್ಮ ಪ್ರತಿಕ್ರಿಯೆಯಲ್ಲಿ ತಿಳಿಸಬೇಕೆಂದು ಕೇಳುಗರಲ್ಲಿ ಮನವಿ. ಈ ದಿನದ ಸಂಚಿಕೆಯಲ್ಲಿ ಪ್ರಕೃತಿ ಮತ್ತು ಮಾನವ ಎಂಬ ವಿಷಯದ ಬಗ್ಗೆ ನನ್ನ ಅನಿಸಿಕೆಗಳನ್ನು ತಮ್ಮ ಮುಂದಿಡುತ್ತಿದ್ದೇನೆ. ಅನಾದಿ ಕಾಲದಿಂದಲೂ ಪ್ರಕೃತಿ ಮತ್ತು ಮಾನವನ ಸಂಬಂಧಗಳು ಅನನ್ಯವಾದುದು. ಪ್ರಕೃತಿಯ ಒಂದು ಭಾಗವೇ ಮಾನವ ಜನಾಂಗ ಎಂದು ಹೇಳಬಹುದು. ಪ್ರಕೃತಿ ಎಂದರೆ ಭೂಮಿ, ಗಾಳಿ, ಬೆಳಕು, ಆಕಾಶ ಮತ್ತು ನೀರು ಇವುಗಳ ಸಮ್ಮಿಲನ. ಭೂಮಿಯಲ್ಲಿರುವ ನೀರು, ಗಿಡಮರಗಳು, ಬೆಟ್ಟ ಗುಡ್ಡಗಳು, ಪ್ರಾಣಿ ಪಕ್ಷಿಗಳು, ನದಿ, ಸಾಗರಗಳು ಪ್ರಕೃತಿಯ ಭಾಗವಾಗಿವೆ. ಮಾನವ ಪ್ರಪಂಚದಲ್ಲಿ ಇಂದು ಬಂದು ನಾಳೆ ಹೋಗುವ ಅಶಾಶ್ವತ ವ್ಯಕ್ತಿ. ಪ್ರಕೃತಿ ಎಂಬುದು ಶಾಶ್ವತ. ನಾಗರಿಕ ಜೀವನ ಆರಂಭವಾಗುವ ಮೊದಲೇ ಮಾನವ ಮತ್ತು ಪ್ರಕೃತಿಗಳ ಸಂಬಂಧ ಅನನ್ಯವಾಗಿತ್ತು. ಹಿಂದಿನ ಕಾಲದಲ್ಲಿ ಪ್ರಕೃತಿಯ ಕೊಡುಗೆಯಾದ ನೀರು, ಬೆಂಕಿ, ಭೂಮಿ, ಗಾಳಿ ಇವುಗಳನ್ನು ಪೂಜಿಸುತ್ತಿದ್ದ ಎಂಬುದನ್ನು ಓದಿ ತಿಳಿದುಕೊಂಡಿದ್ದೇವೆ. ನಾಗರಿಕತೆ ಬೆಳೆದಂತೆ ಮಾನವನ ಬುದ್ಧಿಮತ್ತೆ ವಿಕಾಸಗೊಂಡು ತನ್ನ ಹೆಚ್ಚಿನ ಅನುಕೂಲಕರವಾದ ಜೀವನಕ್ಕೆಂದು ಪ್ರಕೃತಿಯನ್ನು ಹೆಚ್ಚು ಹೆಚ್ಚು ಉಪಯೋಗಿಸಿಕೊಳ್ಳತೊಡಗಿದ. ಈ ಬೆಳವಣಿಗೆಗಳು ಮುಂದುವರೆದು ಪ್ರಕೃತಿಯ ಭೂಮಿ, ಕಾಡು, ಪ್ರಾಣಿ ಪಕ್ಷಿಗಳನ್ನು ತನ್ನ ಜೀವನದಲ್ಲಿ ತೊಡಗಿಸಿಕೊಂಡು ಅದರಿಂದ ಹೆಚ್ಚಿನ ಉಪಯೋಗವನ್ನು ಪಡೆದುಕೊಳ್ಳತೊಡಗಿದ. ಇದರಿಂದಾಗಿ ಮಾನವನ ಜೀವನದ ಅಸ್ತಿತ್ವವೇ ಪ್ರಕೃತಿಯಲ್ಲಿ ಗುರುತಿಸಿಕೊಳ್ಳುವಂತಾಯಿತು ಮತ್ತು ಪ್ರಕೃತಿ ಇಲ್ಲದೆ ಜೀವನವಿಲ್ಲ ಎಂಬ ಸತ್ಯದ ಅರಿವಾಯಿತು. ಮಾನವನ ಜೀವನ ಹೆಚ್ಚು ಹೆಚ್ಚು ವಿಸ್ತಾರವಾದಂತೆ ಕೃಷಿಯಲ್ಲಿ, ಕೈಗಾರಿಕೆಯಲ್ಲಿ, ಆಧುನಿಕ ಜೀವನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ. ಪರಿಣಾಮವಾಗಿ ನೈಸರ್ಗಿಕ ಸಂಪತ್ತಿನ ಉಪಯೋಗದೊಂದಿಗೆ ಧಾರಾಳವಾಗಿ ದುರುಪಯೋಗ ಮಾಡಿಕೊಂಡ. ಅಗತ್ಯಕ್ಕಿಂತ ಹೆಚ್ಚು ನೀರು, ಮರಗಿಡಗಳ ಬಳಕೆಯಾಯಿತು. ಖನಿಜಗಳಿಗಾಗಿ ಬೆಟ್ಟಗುಡ್ಡಗಳು ನಾಶವಾಯಿತು. ನೀರಿನ ಸೆಲೆಗಳು ಹೇಳ ಹೆಸರಿಲ್ಲದಂತೆ ಬತ್ತಿ ಹೋದವು. ಸಾಂಪ್ರದಾಯಿಕ ಕೃಷಿಗಳನ್ನು ತೊರೆದು ಆಧುನಿಕ ಕೃಷಿ ಆರಂಭವಾಯಿತು. ಕೆರೆ, ನದಿಗಳಲ್ಲಿ ನೀರಿನ ಕೊರತೆಯಾದುದರಿಂದ ಕೊಳವೆ ಬಾವಿಗಳನ್ನು ಕೊರೆದು ಬೇಸಾಯ ಶುರು ಮಾಡಿದ. ಇದರಿಂದಾಗಿ ಭೂಮಿಯಲ್ಲಿ ಅಂತರ್ಜಲ ಕುಸಿದು ಹೋಯಿತು. ಬರಗಾಲಕ್ಕೆ ದಾರಿ ಮಾಡಿಕೊಟ್ಟ ಮಾನವ. ತುಂಬಿ ಹರಿಯುತ್ತಿರುವ ಹೊಳೆಗಳು, ನದಿಗಳು, ಕೊಳವೆ ಬಾವಿಗಳಿಂದಾಗಿ ತಮ್ಮ ಹರಿಯುವ ಗತಿಯನ್ನು ಕಡಿಮೆ ಮಾಡಿದವು. ಸ್ವಚ್ಛ ನೀರಿನಿಂದ ಹರಿಯುತ್ತಿದ್ದ ತೋಡುಗಳು, ಹೊಳೆಗಳು, ನದಿಗಳು ಮಾನವರು ತಂದು ಹಾಕುವ ತ್ಯಾಜ್ಯ ತುಂಬಿದ ಪ್ಲಾಸ್ಟಿಕ್ ಚೀಲಗಳು, ಕೊಳೆತು ಹೋಗದ ಹಳೆ ಬಟ್ಟೆಗಳು, ಚಾಪೆಗಳು ಮತ್ತು ಊರಿನಲ್ಲಿರುವ ಬಗೆ ಬಗೆಯ ಕಸಗಳಿಂದ ತುಂಬಿ ಹೋಯಿತು. ಪ್ಲಾಸ್ಟಿಕ್ ಚೀಲಗಳಲ್ಲಿದ್ದ ತ್ಯಾಜ್ಯಗಳನ್ನು ತಳ್ಳಿಕೊಂಡು ಹೋಗಲು ಅಲ್ಪ ಪ್ರಮಾಣದಲ್ಲಿ ಹರಿಯುವ ನೀರಿಗೆ ಸಾಧ್ಯವಾಗದೆ ಅಲ್ಲಿಯೇ ಕೊಳೆತು ದುರ್ವಾಸನೆಗೆ ದಾರಿಯಾಯಿತು. ಈ ಮಾನವ ಕೃತ್ಯದಿಂದಾಗಿ ಸೊಳ್ಳೆಗಳು, ನೊಣಗಳು ಉತ್ಪತ್ತಿಯಾಗಿ ವಿವಿಧ ರೀತಿಯ ಮಾರಕ ರೋಗಗಳಾದ ಡೆಂಗ್ಯೂ, ಮಲೇರಿಯಾ, ಜಾಂಡೀಸ್ ಹರಡಲು ಕಾರಣವಾಯಿತು. ಮಾನವನ ಅತಿಯಾದ ಸ್ವಾರ್ಥ ದುರಾಸೆಗಳಿಂದ ಹರಿಯುತ್ತಿರುವ ನದಿಗಳನ್ನು ಸ್ವಚ್ಛ ಮಾಡುತ್ತಿದ್ದ ಮೀನುಗಳು, ಮೊಸಳೆಗಳು, ಇತರ ಜಲಚರಗಳು ನಾಶವಾದವು. ಮಿತಿಮೀರಿ ಬೆಳೆಗಳಿಗೆ ಉಪಯೋಗಿಸುವ ರಾಸಾಯನಿಕಗಳು, ಕೀಟನಾಶಕಗಳು ಗದ್ದೆಗಳಿಂದ ತೋಡು, ಹೊಳೆಗಳಿಗೆ ಸೇರಿ ನೀರಿನಲ್ಲಿ ಆಮ್ಲಜನಕದ ಕೊರತೆಯನ್ನು ಉಂಟು ಮಾಡಿ ಮೀನು, ಆಮೆ, ಕಪ್ಪೆ ಮತ್ತು ಇತರ ಜಲಚರಗಳ ನಾಶಕ್ಕೆ ಕಾರಣವಾಯಿತು. ಇದರಿಂದಾಗಿ ಪರಿಸರದಲ್ಲಿ ಅಸಮತೋಲನ ಉಂಟಾಯಿತು. ಮಾನವ ಆಧುನಿಕ ಜೀವನಕ್ಕೆ ಮರುಳಾಗಿ ಪಾರಂಪರಿಕ ಬೆಳೆಗಳಾದ ಭತ್ತ, ರಾಗಿ, ಗೋಧಿ, ಜೋಳ ಇತ್ಯಾದಿಗಳನ್ನು ನಿಲ್ಲಿಸಿ ಅದರ ಬದಲಾಗಿ ವಾಣಿಜ್ಯ ಬೆಳೆಗಳಾದ ಅಡಿಕೆ, ರಬ್ಬರ್, ಕಾಫಿ ಇತ್ಯಾದಿಗಳನ್ನು ಬೆಳೆಸಿದ. ಪರಿಣಾಮವಾಗಿ ಸ್ವಾಭಾವಿಕವಾಗಿ ದನಕರುಗಳು ಮೇಯುವ ಹುಲ್ಲುಗಳು, ಗಿಡ ಸಸ್ಯಗಳು ಪ್ರಕೃತಿಯಿಂದ ಮರೆಯಾದವು.
ದೊಡ್ಡ ದೊಡ್ಡ ಮರದ ರೆಂಬೆಗಳಲ್ಲಿದ್ದ ಜೇನುನೊಣಗಳು ಆಸರೆ ಇಲ್ಲದೆ ನಾಶವಾದವು. ಇದರೊಂದಿಗೆ ಕಾಡಿನಲ್ಲಿದ್ದ ಮರಗಳು, ಪೊದೆಗಳು, ಔಷಧೀಯ ಸಸ್ಯಗಳು ಮರೆಯಾದವು. ಪ್ರಕೃತಿ ಬರಡಾಯಿತು. ದೊಡ್ಡ ಚಿಕ್ಕ ಪ್ರಾಣಿಗಳು ತಿಂದು ಬದುಕುತ್ತಿದ್ದ ಮಾವು, ಹಲಸು, ಗೇರು ಹಣ್ಣು ಮರಗಳು ಕಾಣೆಯಾದವು. ಮಾನವ ಪ್ರಕೃತಿಯ ಮೇಲೆ ನಡೆಸಿರುವ ಕ್ರೌರ್ಯದಿಂದಾಗಿ ಬಾನೆತ್ತರದ ವಿಶಾಲವಾದ ಬೂರುಗದ ಮರಗಳನ್ನು ಬೆಂಕಿ ಕಡ್ಡಿ ತಯಾರಿಕೆಗಾಗಿ ಕಡಿಯುವುದರಿಂದ ಚಳಿಗಾಲದಲ್ಲಿ ಬಿಡುವ ಕೆಂಪು ಗುಲಾಬಿ ಬಣ್ಣದ ಹೂಗಳನ್ನು ಅರಸಿಕೊಂಡು ಬರುವ ಹಕ್ಕಿಗಳು, ಗಿಳಿ ಕೋಗಿಲೆಗಳು ಕಣ್ಣ ನೋಟಗಳಿಂದ ಮರೆಯಾಗಿ ಹೋದವು. ಪ್ರಕೃತಿಯ ಅಂದಕ್ಕೆ ಬರೆ ಎಳೆದಂತಾಯಿತು. ಮಾನವ ಪ್ರಕೃತಿಯನ್ನು ಧಿಕ್ಕರಿಸಿ ಹೆಚ್ಚು ಹೆಚ್ಚು ಮೋಟಾರ್ ವಾಹನಗಳ ಆಸರೆ ಪಡೆದ. ಈ ವಾಹನಗಳಿಗೆ ಉಪಯೋಗಿಸುವ ಡೀಸೆಲ್, ಪೆಟ್ರೋಲ್ಗಳ ಕಲ್ಮಶಗಳಿಂದ ವಾತಾವರಣವನ್ನು ಕಲುಷಿತವಾಗುವಂತೆ ಮಾಡಿದ. ಪ್ರಕೃತಿಯ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಸಾಲದೆಂಬಂತೆ ಹೊಳೆ ಗದ್ದೆಗಳಲ್ಲಿ ಕಬ್ಬು, ಭತ್ತ, ಜೋಳ, ಗೋಧಿ ಇತ್ಯಾದಿ ಬೆಳೆಗಳನ್ನು ಬೆಳೆದು ಬೆಳೆ ಕಟಾವು ಆದ ನಂತರ ಕೃಷಿ ತ್ಯಾಜ್ಯಗಳನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡದೆ ಜಮೀನಿನಲ್ಲಿಯೇ ಸುಟ್ಟು ಹಾಕಲು ಆರಂಭಿಸಿದ. ಇದರ ಪರಿಣಾಮವಾಗಿ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ಜನರಿಗೆ ಉಸಿರಾಡುವ ಶುದ್ಧ ಗಾಳಿ ಇಲ್ಲವಾಗಿದೆ. ಉದಾಹರಣೆಗೆ ಹೇಳುವುದಾದರೆ, ದೇಶದ ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ನಡೆಯುತ್ತಿರುವ ಕೃಷಿ ಚಟುವಟಿಕೆಗಳು ಈಗ ಜನ ಜೀವನದಲ್ಲಿ ಪ್ರತಿಕೂಲ ಪರಿಣಾಮ ಉಂಟು ಮಾಡುತ್ತಿದೆ. ಅಭಿವೃದ್ಧಿಯ ನೆಪದಲ್ಲಿ ಕೈಗಾರಿಕೆಗಳನ್ನು ಮಾನವ ಆರಂಭಿಸಿದ. ಇದರಿಂದಾಗಿ ಹೊರಸೂಸುವ ತ್ಯಾಜ್ಯಗಳನ್ನು ಸೂಕ್ತ ರೀತಿಯಲ್ಲಿ ವಿಲೆ ಮಾಡದೆ ಮತ್ತು ಪ್ಲಾಸ್ಟಿಕ್ ಮತ್ತು ಇತರ ರಾಸಾಯನಿಕಗಳನ್ನು ಸುಟ್ಟು ಹಾಕುತ್ತಿರುವುದರಿಂದ ವಾತಾವರಣದಲ್ಲಿನ ಓಝೋನ್ ಪದರಕ್ಕೆ ಧಕ್ಕೆ ಉಂಟು ಮಾಡಿದ. ಇದರಿಂದಾಗಿ ಸೂರ್ಯನ ಕಿರಣಗಳು ನೇರವಾಗಿ ಮನುಷ್ಯರ ಮೇಲೆ ಹರಿಯುವುದರಿಂದ ಮಾರಕ ರೋಗಗಳಿಗೆ ಗುರಿಯಾಗುತ್ತಿದ್ದಾರೆ. ಪ್ರಕೃತಿಯ ಉಳಿವೇ ಮಾನವನ ಉಳಿವು. ಮಾನವ ಕ್ಷಣಿಕ ಜೀವಿ. ಪ್ರಕೃತಿಯನ್ನು ಉತ್ತಮ ರೀತಿಯಲ್ಲಿ ಉಳಿಸಿಕೊಳ್ಳಬೇಕಾದರೆ ಮಾನವ ವಿವೇಕದಿಂದ ವರ್ತಿಸಬೇಕು, ವಿವೇಕರಹಿತನಾಗಬಾರದು. ಭವಿಷ್ಯದಲ್ಲಿ ಪ್ರಕೃತಿಯ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸಬೇಕು. ಪ್ರಕೃತಿಯ ಮೇಲೆ ಮಾನವ ಮಾಡುವ ದೌರ್ಜನ್ಯ ನಿಲ್ಲಬೇಕು. ದೈವದತ್ತವಾದ ಪ್ರಕೃತಿಯನ್ನು ಕಾಪಾಡುವ ಹೊಣೆ ಎಲ್ಲರ ಮೇಲಿದೆ. ಪ್ರಕೃತಿಯ ರಕ್ಷಣೆಗಾಗಿ ಹಗಲಿರುಳು ಚಿಂತನೆ ಮಾಡಬೇಕು. ಆರೋಗ್ಯಕರವಾದ ಚಿಂತನೆ, ಪ್ರಾಮಾಣಿಕತೆ, ದೃಢ ನಿರ್ಧಾರಗಳು ಪ್ರಕೃತಿಯೊಂದಿಗೆ ನಮ್ಮ ಪೀಳಿಗೆಯನ್ನು ಉತ್ತಮವಾಗಿಸಬಲ್ಲದು.